ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇದೇನಪ್ಪ ವಿಡಿಯೋ ಈಕಿ ಸಾಂಬಾರು ಕುದಿಯಾಕತ್ತೈತಿ ಹಿಟ್ಟೆಲ್ಲ ತೋರ್ಸತ್ತಾಳಂತೀರನ. ಈ ವಿಡಿಯೋ ನಾನು ಅಡುಗೆ ಮನೆಯಿಂದನೇ ಚಾಲೂ ಮಾಡೇನಿ ನೋಡ್ರಿ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮಾಡತ್ತಿದ್ನಿ, ಹಾಗಾಗಿ ಅದನ್ನ ಚಾಲೂ ಮಾಡಿಬಿಟ್ನಿ ವಿಡಿಯೋನ. ಸೊ ಇಡ್ಲಿ ಅಂತೂ ಮಸ್ತ್ ಬಂದಿದ್ದು. ಅದಾದ್ಮೇಲೆ ಅಜ್ಜಿನೂ ಏನರ ಸನ್ಗೆ ಚಾಲೂ ಮಾಡಿದ್ಲಿ ಕೆಲಸ, ಪುಟಾಣಿ ಸ್ವಚ್ಛ ಮಾಡೋದು ಅದು ಇದು. ಸೊ ಫಸ್ಟ್ ನಾಷ್ಟ ಮಾಡಿರಿ, ಆಮೇಲೆ ನೀವು ಸ್ವಚ್ಛ ಗಿಚ್ಚ ಮಾಡಿರಿ ಅಂಥೇಳಿ ಅಜ್ಜಿನೂ ಕರೆದ್ನಿ. ಆಮೇಲೆ ನನ್ನ ಹಸ್ಬೆಂಡಿಗೂ ನಾಷ್ಟಾಕನ ಫಸ್ಟ್ ಕರೆದ್ಬಿಟ್ನಿ, ಯಾಕಂದ್ರೆ ಅವ್ರು ಮತ್ತೆ ಆಫೀಸಿಗೆ ಹೋಗೋರು ಇರ್ತಾರೆ, ಮಧ್ಯಾಹ್ನ ಮತ್ತೆ ಬರೋಬ್ಬರಿ ಊಟ ಆಗೋದಿಲ್ಲ ಅಂತ ಹೇಳಿ ನಾಷ್ಟ ಕರೆದ್ನಿ. ಅವ್ರದ್ದೆಲ್ಲ ನಾಷ್ಟ ಆದ್ಮೇಲೆ ಮತ್ತೆ ಜೀಲ್ ಸ್ವಚ್ಛ ಮಾಡ್ಕೊತ ಕುಂತಾಳ ನೋಡ್ರಿ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಮಧ್ಯಾಹ್ನ ರೈಸ್ ಸಾಂಬಾರು ಅಷ್ಟೇ ಮಾಡಿದ್ನಿ, ಯಾಕಂದ್ರೆ ಇಡ್ಲಿ ಇತ್ತಂತ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮುಂಜಾನಿಂದನ ನಾನು ವ್ಲಾಗ್ ಮಾಡತ್ತಿದ್ನಿ, ಬಟ್ ಅದಕ್ಕೆ ಸ್ಟಾರ್ಟಿಂಗ್ ಏನು ವಾಯ್ಸ್ ಕೊಡಬೇಕಲ್ಲ ಅದನ್ನು ಮಾಡಿದ್ದಿಲ್ಲ ಅಷ್ಟೆ. ಸೊ ಇವತ್ತಿನ ವ್ಲಾಗ್ ಮುಂಜಾನಿಂದನೇ ಚಾಲೂ ಮಾಡೇನಿ. ಈಗ ಸಂಜೆಗೆ ಆಗೈತಿ, ಸಂಜೆಗೆ ಚಾದು ಕುಡಿದ್ವಿ. ಇಲ್ಲೇ ಸೇಲ್ ಬಂದೈತಿ. ಸೊ ಹೆಂಗೂ ಅಜ್ಜಿ ಬಂದಾರಲ್ಲ, ಮನ್ಯಾಗ ಬೇಸರ ಆಕೈತೆ ಅಂತ ಹೇಳಿ ಸೇಲ್ಗೆ ಹೊಂಟೇವಿ. ಈಗ ಆ ಸೇಲ್ ಬಂದ ಮೋಸ್ಟ್ಲಿ ಆಲ್ರೆಡಿ ಒಂದು ವೀಕ್ ಆತ, ಜೂನ್ ಎಂಡನೋ ಜುಲೈ ಎಂಡ್ ಮಟ್ಟ ಇರ್ತೈತಂತ. ನೋಡ್ಕೊಂಬರೋಂಬರಿ ಸೇಲ್ ಹೆಂಗಿರ್ತೈತೆ ಅಂತ ಹೇಳಿ. ಈಗ ಆಲ್ಮೋಸ್ಟ್ ಸೇಲ್ ಬಂತ ನೋಡ್ರಿ. ಇದು ನಮ್ಮ ಮನೆಯಿಂದ ಒಂದು 10-15 ನಿಮಿಷ ಅಷ್ಟೇ ಆಕೈತಿ. ಹಾಗಾಗಿ ನಾನು ನಡ್ಕೊತ ಬನ್ನಿ, ಅಜ್ಜಿ ಬೈಕ್ ಮೇಲೆ ಬಂದು ಅಜ್ಜಿ ಕರ್ಕೊಂಡು ಸೇಲಿಗೆ ಬಂದೆವು ನೋಡ್ರಿ. ಫಸ್ಟ್ ಅಜ್ಜಿಗೆ ಡ್ರಾಪ್ ಮಾಡಿದ್ರೆ ನಾನು ಅಷ್ಟೋ ಮಟ್ಟ ಸ್ವಲ್ಪ ನಡಕ್ಕೆ ಬರತ್ತಿದ್ನಿ, ಆಮೇಲೆ ನನಗೂ ಬಂದು ಬೈಕ್ನಾಗ ಕರ್ಕೊಂಡ್ಬಂದ್ರೆ. ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪಿಂಗ್ ಫೆಸ್ಟಿವಲ್ ಅಂತ ನೋಡ್ರಿ. ನೋಡುಂಬರ್ರಿ ಒಳಗೆ ಹೆಂಗೈತಿ. ನೋಡಿದ್ರಲ್ಲ ಎಂಟ್ರೆನ್ಸಿಗೆ ಹೆಂಗೆ ಹುಡುಗರಿಗೆ ಎಂಟರ್ಟೈನ್ ಮಾಡಕ್ಕೆ ಅಲ್ಲಿ ಆಟ ಆಡೋದು ಎಲ್ಲ ಇಟ್ಟಿದ್ರು. ಇದ ನೋಡ್ರಿ ಇವ್ರ ಟ್ಯಾಲೆಂಟ್. ಫಸ್ಟ್ ಹುಡುಗರ್ನ ಅಟ್ರಾಕ್ಟ್ ಮಾಡಿಬಿಡ್ತಾರ, ಹುಡುಗರು ಕಾಡಕ್ಕೆ ಚಾಲೂ ಮಾಡಿಬಿಡ್ತಾವ. ಅಲ್ಲೇ ಚಾಲೂ ಆತು ನೋಡ್ರಿ ಹುಡುಗರ್ದು ಶಾಪಿಂಗು ಗೇಮ್ಸು. ಈ ಸೇಲ್ ಏನೈತಲ್ಲ ಮಿನಿಮಮ್ 1 to 2 months ಇರತೈತಿ, ಅಷ್ಟು ಭಾಳ ದಿವ್ಸ ಬಂದಿರ್ತೈತಿ. ಹಾಗಾಗಿ ದಿನಾಲು ಮಂದಿ ಇರತ್ತಾರ ಈ ಸೇಲ್ನಾಗ. ಎಸ್ಪೆಷಲಿ ವೀಕೆಂಡ್ಸ್ ಭಾಳ ಗದ್ದಿರ್ತೈತಿ. ಹಾಗಾಗಿ ನಾವೇನು ವೀಕೆಂಡ್ ಹೋಗಿದ್ದಿಲ್ಲ, ಸ್ವಲ್ಪ ಮಿಡಲ್ ಹೋಗಿದ್ವಿ. ಆಮೇಲೆ ಇಲ್ಲೇ ಒಂದೇ ಅಂಗಡಿ ಅಂತಲ್ಲ, ಭಾಳಷ್ಟು ಅಂಗಡಿ ಇರ್ತಾವೆ. ಆಮೇಲೆ ಭಾಳಷ್ಟು ವೆರೈಟಿ ಐಟಮ್ಸ್ ಮಾರಾಕೂ ಇರ್ತಾವೆ. ಇಲ್ಲೇ ಲೆದರ್ ವ್ಯಾನಿಟಿ ಬ್ಯಾಗ್ ಪರ್ಸ್ ಅಂಗಡಿ ನೋಡ್ರಿ. ಇದು ಪರ್ಸ್ ನನ್ನ ಹಸ್ಬೆಂಡ್ ಏನು ತೋರ್ಸಾತಾರಲ್ಲ ಭಾರಿ ಮಸ್ತ್ ಇತ್ತು. ಇಷ್ಟು ಕಾರ್ಡ್ ಇಟ್ಕೊಳ್ಳೋಂಗಾಗಲಿ ಆಮೇಲೆ ತೊಗೊಳು ಅನ್ನಿಸ್ತು, ಯಾಕಂದ್ರೆ ಇಷ್ಟಕ್ಕೊಂದು ಕಾರ್ಡ್ ನಮ್ಮ ಎಲ್ಲಿರ್ಬೇಕ್ರಿ. ಹಾಗಾಗಿ ಅದನ್ನೇನು ತೊಗೊಲಿಲ್ಲ. ನನ್ನ ಹಸ್ಬೆಂಡ್ ಕೌಂಟ್ನೂ ಮಾಡಿ ತೋರ್ಸಾತಿದ್ರು ನೋಡ್ರಿ ಅಲ್ಲೇ. ಆಮೇಲೆ ಇನ್ನೊಂದು ಏನಂತಂದ್ರೆ ಸೇಲ್ ಒಳಗೆ ಭಾಳ ಯೂನಿಕ್ ಐಟಮ್ಸ್ ಇರ್ತಾವೆ. ಒಂದೊಂದು ಐಟಮ್ ಹೊರಗೆ ಸಿಗಂಗಿನೇ ಇಲ್ಲ, ಬಟ್ ಸೇಲ್ನಾಗ ಸಿಗ್ತಾವೆ. ಅಂಥವು ಎಷ್ಟೋ ಐಟಮ್ ನಾವು ತೊಗೊಂಬಂದೇವಿ. ಬಟ್ ಇಲ್ಲೇನಾಯ್ತು, ಇನ್ನೂ ಸ್ಟಾರ್ಟಿಂಗ್ ಇತ್ತು ಈ ಸೇಲ್. ನಾವೇನಿಗೆ ಬಂದೇವಲ್ಲ ಚಾಲೂ ಆಗಿ ಬರೀ 15 ದಿವಸ ಅಷ್ಟೇ ಆಗಿತ್ತು, ಇನ್ನೂ ಸ್ವಲ್ಪ ಅಂಗಡಿ ಬರುವಿದ್ದು. ಸೊ ನಾವೇನು ಅಂದ್ಕೊಂಡ್ವಿ, ಹೆಂಗೂ ಬಂದೇವಿ ಅಷ್ಟೇ ಒಂದು ಸ್ವಲ್ಪ ನೋಡಿ ಹೋಗುನು. ಸೊ ನೆಕ್ಸ್ಟ್ ಇನ್ನೊಂದು 15 ದಿನ ಬಿಟ್ಟು ಹೋದ್ವಿ ಅಂದ್ರೆ ಫುಲ್ಲಿ ಅಂಗಡಿ ಬಂದಿರ್ತಾವಂತ ಹೇಳಿ ಎಷ್ಟು ಅಂಗಡಿ ಅದಾವ ಅಷ್ಟೆಲ್ಲ ನೋಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಈ ಸೇಲ್ ಒಳಗೆ ಎಸ್ಪೆಷಲಿ ಲೇಡೀಸಿಗೆ ಹೇಳಿ ಮಾಡಿಸಿದಂಗೆ ನೋಡ್ರಿ, ಯಾಕಂದ್ರೆ ಲೇಡೀಸ್ ಐಟಮ್ಸ್ನ ಭಾಳ ಇರ್ತಾವೆ. ಡ್ರೆಸ್ ಆಯ್ತು, ಕಿಚನ್ ಆಕ್ಸೆಸರೀಸ್ ಆಯ್ತು, ಸ್ಲಿಪ್ಪರ್ಸ್, ಇನ್ನೂ ಭಾಳಷ್ಟು ಐಟಮ್ಸ್ನೂ ಇರ್ತಾವೆ ಇಲ್ಲೇ. ನೈಟ್ ಡ್ರೆಸ್ ಎಲ್ಲ ಚಲೋ ಇತ್ತು, ನಾನು ಒಂದು ತೊಗೊಂಡು. ಆಮೇಲೆ ನಾ ಯೂಸ್ ಮಾಡಿನೂ ಈಗ ನೋಡೇನಿಲ್ಲ. ಸೊ ಕ್ವಾಲಿಟಿ ಅಂತೂ ಮಸ್ತ್ ಐತಿ. ಆಮೇಲೆ ಇಲ್ಲೇ ವ್ಯಾನಿಟಿ ಬ್ಯಾಗ್ನು ಭಾಳ ವೆರೈಟಿ ಇರ್ತಾವೆ. ಆಮೇಲೆ ತಿನ್ನೋ ಐಟಮ್ಸ್ನು ಭಾಳ ಇರ್ತಾವೆ. ಆಮೇಲೆ ಗಿಫ್ಟ್ ಐಟಮ್ಸ್ನು ಭಾಳ ಇರ್ತಾವೆ. ಇದೆಷ್ಟು ಚಂದ ಐತೆ ನೋಡ್ರಿ. ಈಗೇನು ನನ್ನ ಹಸ್ಬೆಂಡ್ ಕೈ ಒಳಗೆ ಹಿಡ್ದಾರಲ್ಲ ಆ ಗಿಫ್ಟ್ ಐಟಮು ಮಸ್ತ್ ಇತ್ತು. ಏನು ಬಂದ್ರೆ ಸೇಲ್ನಾಗ ಫ್ಯೂ ಐಟಮ್ಸ್ ತೊಗೊಂಡೇ ಬಿಡ್ಬೇಕು, ಹಂಗೆ ಕಡಿಮೆ ರೇಟ್ನು ಹಚ್ಚಿರ್ತಾರೆ. ಇನ್ನೂ ಕೆಲವೊಂದು ಐಟಮ್ಸ್ ಏನು ಮಾಡ್ತಾರೆ ರೀ, ರೇಟ್ ಭಯಂಕರ ಹಚ್ಚಿಬಿಡ್ತಾರೆ. ಸೊ ಅದ ಪ್ರಾಬ್ಲಮ್ ನೋಡ್ರಿ ಸೇಲ್ನಾಗ. ಆಮೇಲೆ ಬಡೆ ಸೊಪ್ಪು ಅಂಗಡಿಗೆ ಬಂದ್ವಿ. ಇದಂತೂ ನಮ್ಮ ಫೇವ್ರೇಟ್ ಅಂಗಡಿ ನೋಡ್ರಿ. ಹೋದ್ರೆ ನಾವು ಒಂದು ಕಾಯಂ ಬಡೆ ಸೊಪ್ಪು ಐತಿ, ಅದನ್ನು ಶಾಪಿಂಗ್ ಮಾಡತ್ತೇವೆ. ಯಾಕಂದ್ರೆ ಅದು ಸೇಲ್ನಾಗ ಅಷ್ಟೇ ಸಿಗ್ತೈತಿ, ಬೇರೆ ಕಡೆ ಸೇಲ್ನಾಗ ಸಿಕ್ಕಂಗೆ ಟೇಸ್ಟ್ ಇರಂಗಿಲ್ಲ. ಹಾಗಾಗಿ 2 ವೆರೈಟಿ ಬಡೆ ಸೊಪ್ಪು ತೊಗೊಂಡ್ವಿ. ಅದಾದ್ಮೇಲೆ ಹಂಗೆ ಮುಂದೆ ಬಂದ್ವಿ. ಏನೇನು ಎಷ್ಟು ಐಟಮ್ಸ್ ಇದ್ದು ನಾ ಏನು ಅನ್ಕೊಂಡು ಒಮ್ಮೆ ವಿಚಾರ ಮಾಡಿ ಲಿಸ್ಟ್ ಮಾಡ್ಕೊಂಡ್ಬಂದು ಆಮೇಲೆ ಶಾಪಿಂಗ್ ಮಾಡೋನು. ಒಮ್ಮೆ ದಡಲ್ ಅಂತ ತೊಗೊಂಡ್ರೆ ಅಕಸ್ಮಾತ್ ಮನೆಯೊಳಗೆ ಒಮ್ಮೆ ಇರ್ತಾವು, ಒಮ್ಮೊಮ್ಮೆ ಅವಶ್ಯಕತೆ ಇರಂಗಿಲ್ಲ ಐಟಮ್. ಸುಮ್ಮನೆ ನೋಡಿದ್ಕೊಳ್ಳೋ ಚಲೋ ಅನಿಸ್ತಂತ ತೊಗೊಂಡ್ಬಿಡ್ತೇವಿ. ಹಾಗಾಗಿ ನನ್ನ ಹಸ್ಬೆಂಡ್ ಏನಂದ್ರು, ಸುಸುಳ ತೊಗೋಬೇಡ, ಯೂಸ್ ಇದ್ರೆ ಅಷ್ಟೇ ತೊಗೊ ಅಂದರು. ಹಾಗಾಗಿ ವಿಚಾರ ಮಾಡಿ ತೊಗೊಳೋಣ ಅಂತ ಬಿಟ್ನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ತಿನ್ನೋ ಐಟಮ್ಸ್ನು ಇದ್ದು ಭಾಳಷ್ಟು. ಅವನೇನು ನಾವು ಹಂಗೆ ಭಾಳ ತೊಗೊಂಡಿಲ್ಲ, ಯಾಕಂದ್ರೆ ಮನ್ಯಾಗ ಆಲ್ರೆಡಿ ಭಾಳ ಇದ್ದು. ಆಮೇಲೆ ಇಲ್ಲಿ ಕರ್ಟನ್ ಅಂಗಡಿ, ಕರ್ಟನ್ ಕಾಸ್ಟ್ಲಿ ಇದ್ದು, ಹಾಗಾಗಿ ತೊಗೊಲಿಲ್ಲ. ಹಂಗೆ ನೋಡ್ಕೋ ಅಂತ ಮುಂದೆ ಬಂದ್ವಿ ನೋಡ್ರಿ. ಸೇಲ್ ಒಳಗೆ ಏನಿಂದ ಅನ್ಕೊಂಡ್ರೆ ಶಾಪಿಂಗ್ ಮಾಡೋದು ಆಕೈತೆ ನೋಡ್ರಿ. करते स्वच्छ करायचा प्रॉब्लेम होता है की
ನಾನು ಇದನ್ನ ಅಂಥೇಳಿ ಎಲ್ಲ ಐಟಮ್ಸ್ನ ನೋಡಾಕತ್ತಿದ್ನಿ. ಹಾಗಾಗಿ ಅಜ್ಜಿನಲ್ಲಿ ಒಂದು ಕಡೆ ಕುಂದರ್ಸಿದ್ವಿ. ಆಮೇಲೆ ಈ ಪಾಪು ನೋಡ್ರಿ ಎಷ್ಟು ಕ್ಯೂಟ್ ಐತಿ, ಎಲ್ಲಾರನ್ನೂ ನೋಡ್ಕೊಂತ ನಕ್ಕೊಂತ ಕುಂತಿತ್ತು. ಆಮೇಲೆ ಇಲ್ಲಿ ಹಪ್ಪಳ ಶಾಣಗಿ ಅಂಗಡಿಗೆ ಬಂದ್ವಿ. ಇವ್ರು ಭಾರಿ ನೋಡ್ರಿ, ಮೊದಲೆಲ್ಲ ಟೇಸ್ಟ್ ಮಾಡಕ್ಕೆ ಕೊಡ್ತಾರೆ, ಆಮೇಲೆ ನಮಗೆ ಸಣ್ಣಗೆ ತೊಗೊಳಕ್ಕೆ ಹಚ್ತಾರೆ. ಇವ್ರದ್ದು ಟ್ಯಾಲೆಂಟ್ ಭಾರಿ ಐತಲ್ಲ. ಮತ್ತು ಅದಾದ್ಮೇಲೆ ಇಲ್ಲೇ ಬಳಿ ಅಂಗಡಿದ್ದು ಇಂಥವನ್ನ ಆಲ್ಮೋಸ್ಟ್ ಹೋದ್ಸತೆ ಸೇಲ್ ಬಂದಾಗ ತೊಗೊಂಡಿದ್ನಿ. ಹಾಗಾಗಿ ಈ ಸತಿ ಏನು ನಾನು ಬಳಿ ಶಾಪಿಂಗ್ ಮಾಡಲಿಲ್ಲ. ಅದಾದಮೇಲೆ ಇವೇನು ಕಿಚನ್ ಆಕ್ಸೆಸರೀಸ್ ಇದ್ದು ಆಲ್ಮೋಸ್ಟ್ ನನ್ನ ಕಡೆ ಇದ್ದು ಇವು. ಬಟ್ ಆ್ಯಕ್ಚುಲಿ ಡೀಪಾಗಿ ಹೇಳಿದರೆ ನಿಮಗೆ ಏನೇನೋ ಯೂನಿಕ್ ಐಟಮ್ಸ್ ಇದ್ದು. ಸೊ ನೆಕ್ಸ್ಟ್ ಟೈಮ್ ನಾ ಹೋಗಬೇಕು. ಆಮೇಲೆ ಇಲ್ಲೇ ಹುಡುಗಿಯರ ಐಟಮ್ಸ್ ಬಂದು ನೋಡ್ರಿ. ಇಲ್ಲೇ ನಾ ಸ್ವಲ್ಪ ಟಿಕಿಳಿ, ಆಮೇಲೆ ಇದನ್ನು ಕ್ಲಿಪ್ಪು ಇಂಥವೆಲ್ಲ ಸ್ವಲ್ಪ ತೊಗೊಂಡು ಆಮೇಲೆ ಇಲ್ಲಿ ಹೊರಗೆ ಬಂದ ಕೂಡಲೇ ಇವೆಲ್ಲ ಕ್ರಾಕರಿ ಸೆಟ್ ಇದ್ದು ನೋಡ್ರಿ. ಅದಾದ್ಮೇಲೆ ಸೇಲ್ ಒಳಗೆಲ್ಲ ಅಡ್ಡಾಡಿ ಎಳ್ನೀರು ಕುಡಿದು ಮನೆಗೆ ಹೋಗ್ಬೇಕು ಅನ್ಕೊಂಡ್ವಿ. ಯಾಕಂದ್ರೆ ಸಮ್ಮರ್ ಸೀಸನ್ ಅಲ್ಲ, ಸ್ವಲ್ಪ ಬಿಸಿಲಿಗೆ ಎಳ್ನೀರು ಕುಡಿದ್ವಿ. ಎಳ್ನೀರಂತರೂ ಭಾಳ ಟೇಸ್ಟಿ ಇತ್ತು ನೋಡ್ರಿ, ಕಾಸ್ಟ್ಲಿನೂ ಇತ್ತು. ಮತ್ತು ಈಗ ಸೇಲಿಗೆ ಹೋಗಿ ಮನೆಗೆ ಬಂದ್ವಿ ನಾವು. ಏನಿಲ್ಲ ಅನ್ಕೊಂತ ನಾ ಮತ್ತು $1,000 ಇಟ್ಟ ಬಂದ್ವಿ ಅಲ್ಲಿ. ಯಾಕಂದ್ರೆ ಅದ್ರಾಗ ನಂದು ನೈಟ್ ಡ್ರೆಸ್ನ 500 ಐತಿ, ಕಾಟನ್ ನೈಟ್ ಡ್ರೆಸ್ ಇತ್ತು. ಸೊ ತೊಗೊಂಡ್ವಿ. ತೋರಿಸ್ತೆ ಅಂತೇಳ್ರಿ ಏನೇನು ಶಾಪಿಂಗ್ ಮಾಡೀವಿ ಅಂಥೇಳಿ. ಇದು ಬಡೆ ಸೋಪ್ ನೋಡ್ರಿ, ಇದಂತೂ ನಮ್ಮ ಫೇವ್ರೇಟ್ ಬಡೆ ಸೋಪ್. ಎಲ್ಲಿ ಸೇಲ್ನಾಗ ಅದು ಸಿಗರೆ ತೊಗೊಂಬರ್ತೀವಿ. ಆಮೇಲೆ ಇದೊಂದು ಟೈಪ್, ಇದ್ರೊಳಗೂ ಬಡೆ ಸೋಪ್ ಐತಿ. ಅದಾದ್ಮೇಲೆ ಬರಬೇಕಾದ್ರೆ ಸ್ವಲ್ಪ ಟೊಮ್ಯಾಟೊ ಹಣ್ಣು ಇದ್ದಿದ್ದಿಲ್ಲ. ಆಮೇಲೆ ಇವು ಸ್ಟಿಕ್ಕರ್ ಟಿಕ್ಳಿ ಯಾವುದು ಇದೆ. ಆಮೇಲೆ ಇದು ಅಜ್ಜಿದು ನಂದು ನೈಟ್ ಡ್ರೆಸ್ ಐತಿ, ಇದು ಹಾಕ್ಕೊಂಡಾಗ ನೀವು ನೋಡುವಂತೀರಿ. ಆಮೇಲೆ ಇವು ಸಣ್ಣವರಿದ್ದಾಗ ನಾವು ತಿಂತಿದ್ವಲ್ಲ ಶಾಂಡ್ಗಿ ಅಂಥವಿದ್ದು ಅಲ್ಲೇ. ಸೊ ಅವನು ತೊಗೊಂಬಂದು ನೋಡ್ರಿ, ಇಷ್ಟು ಶಾಪಿಂಗ್ ಮಾಡ್ಕೊಂಬಂದ್ವಿ. ಅಲ್ಲೇ ಇವನ್ನ ಟೇಸ್ಟ್ ಮಾಡಿದ್ವಿ, ಭಾರಿ ಮಸ್ತ್ ಅನ್ನಿಸ್ತ. ಹಾಗಾಗಿ ತೊಗೊಂಡು ಬಂದ್ವಿ ನೋಡ್ರಿ. ಇನ್ನು ಅವನ್ನ ಕರ್ಕೊಂಡು ತಿನ್ಬೇಕು. ಈಗ ನಾವು ಸೇಲಿಂದ ಬಂದ್ವಿ. ಆ್ಯಕ್ಚುಲಿ ನನ್ನ ಬರ್ತಡೇ ಮತ್ತು ಆ್ಯನಿವರ್ಸರಿ ನಮ್ದು ಮುಗಿದ ಭಾಳ ದಿವಸ ಆತ. ಬಟ್ ನೋಡ್ರಿ ಇನ್ನ ಗಿಫ್ಟ್ ಬರಾಕತ್ತಾವ. ನನ್ನ ಫ್ರೆಂಡ್ ಅಕ್ಷತಾ ಅಂತದಾಳ, ಆಕಿ ಬಿಜಾಪುರಿಂದ ನಂಗೆ ಬರ್ತಡೇಕ ಮತ್ತು ನಮ್ಮ ಆ್ಯನಿವರ್ಸರಿಗೆ ಗಿಫ್ಟ್ ಸೆಂಡ್ ಮಾಡ್ಯಾಳ. ನಿನ್ನೆ ಬಂದಾವ, ಬಟ್ ನಾ ಅನ್ಬಾಕ್ಸಿಂಗ್ ಮಾಡಿದ್ದಿಲ್ಲ. ಸೊ ಈಗ ಅನ್ಬಾಕ್ಸಿಂಗ್ ಮಾಡೋಣ ಏನದಾವ ಅಂತೇಳಿ. ನಿಮಗೂ ಹಿಂಗೆ ಅಂದ್ರೆ ಬರ್ತಡೇ ಅದು ಭಾಳ ದಿವಸ ಮುಗಿದ್ಮೇಲೂ ಗಿಫ್ಟ್ ಬರ್ತಾವಲ್ಲ, ನಂಗಂತೂ ಬರಾಕತ್ತಾವ ನೋಡ್ರಿ ಗಿಫ್ಟಿನ. ಆ್ಯಕ್ಚುಲಿ ನಂಗೆ ಗೊತ್ತಿದ್ದಿಲ್ಲ ಬರಾತೈತೆ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದಕ್ಕೆ ಹಿಂಗೆ ಗಿಫ್ಟ್ ಸೆಂಡ್ ಮಾಡತ್ತಿಲ್ಲ ಅಂತ. ಯಾಕಂದ್ರೆ ನಾವು ಊರಿಗೆ ಹೋಗಿದ್ವಿ, ಒಂದು ವಾರ ಮೊದಲು ಬರಬೇಕಾಗಿತ್ತು. ಬಟ್ ನಾವು ಊರಿಗೆ ಹೋಗಿದ್ರಿಂದ ನಿನ್ನೆ ಮೊನ್ನೆ ಬಂದಾವ ಇವು ಗಿಫ್ಟ್. ಈಗ ಫಸ್ಟ್ ಬರ್ತಡೇ ಗಿಫ್ಟ್ ಅನ್ಬಾಕ್ಸ್ ಮಾಡೋಣ. ವ್ಯಾನಿಟಿ ಬ್ಯಾಗ್ ನೈತಿದೆ. ಹಿಂಗೈತಿ ನೋಡ್ರಿ ವ್ಯಾನಿಟಿ ಬ್ಯಾಗ್, ಮಸ್ತ್ ಐತಿ. ಥ್ಯಾಂಕ್ಸ್ ಅಕ್ಷಿ. ವ್ಯಾನಿಟಿ ಬ್ಯಾಗ್ ನೋಡ್ರಿ ಹಿಂಗೈತಿ, ನಂಗಂತೂ ಸೇರ್ತು ಮಸ್ತ್ ಐತಿ. ಥ್ಯಾಂಕ್ಸ್ ಅಕ್ಷಿ. ಹಿಂಗೈತಿ ನೋಡ್ರಿ, ಇದು ಚಲೋ ಐತಿ, ಸೇರ್ತು ನಂಗು. ನನ್ನ ಬರ್ಡೇ ಗಿಫ್ಟ್ ನೋಡಿದ್ರಿ. ಈಗ ವ್ಯಾನಿಟಿ ಬ್ಯಾಗ್ ಕಳ್ಸಿದ್ಲ, ಅದಂತೂ ಮಸ್ತ್ ಇತ್ತು. ಈಗ ಆ್ಯನಿವರ್ಸರಿಗೆ ಅಂತೇಳಿ ಗಿಫ್ಟ್ ಕಳ್ಸಾಳ ನೋಡುಂತಡ್ರಿ. ಬಾಕ್ಸ್ ಒಳಗೆ ಒಂದು ಬಾಕ್ಸ್ ಐತಿ ನೋಡ್ರಿ. ಇದು ಈಗ ಈ ಬಾಕ್ಸ್ ಓಪನ್ ಮಾಡೋದು ಏನೈತೆ ಅಂತ ಹೇಳಿ. ಟೈಮ್ ಪ್ಯಾಕ್ ಮಾಡ್ಯಾರ, ಹಂಗಾಗಿ ಟೈಮ್ ಹಿಡಿಯಾಕತ್ತೈತಿ ಸ್ವಲ್ಪ. ಇದೈತ್ ನೋಡ್ರಿ ನಮ್ದು ಆ್ಯನಿವರ್ಸರಿ ಗಿಫ್ಟ್. ಕಾಫಿ ಮಗ್ ಅದಾವ. ಎಷ್ಟು ಚಂದ ಅದಾವ ನೋಡ್ರಿ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ 2 ಅದಾವ. ಚಲೋ ಅದಾವ. ಥ್ಯಾಂಕ್ಸ್ ಅಕ್ಷತಾ, ಇಬ್ಬರ ಕಡೆಯಿಂದನೂ ಥ್ಯಾಂಕ್ಸ್. ಚಂದ ಅದಾವ.
ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಚಲೋ ವಿಡಿಯೋ ಬರುವುದಾವ. ಥ್ಯಾಂಕ್ ಯು.